ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಇತ್ತೀಚೆಗೆ ನಮ್ಮ ಸಿದ್ದೇಶ್ವರ ದಾವಣಗೆರೆಯವರು ಅವರ ಮನೆಯಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು ಗುಪ್ತವಾಗಿ. ಯಾಕೆ ನಡೀತಪ್ಪ ಅಂದ್ರೆ ಈ ವಿಜೇಂದ್ರ ಅವರನ್ನು ಅಧ್ಯಕ್ಷಸ್ಥಾನದಲ್ಲಿ ಇಳಿಸಿ ನಮ್ಮ ಜನರು ಅಂದರೆ ಅತೃಪ್ತ ಬಲ, ನಮ್ಮ ಯತ್ನಾಳರ ಬಲ ಅವರೆಲ್ಲರೂ ಕೂಡ್ಕೊಂಡು ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಜೊತೆಗೆ ಶಾರ್ ಅವರಿಗೂ ಭೇಟಿಯಾಗಿ ಇನ್ನು ಕೆಲವೊಬ್ಬರು ಇಲ್ಲಿ ಬದಲಾವಣೆ ಆಗಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ. ನಿಜವಾಗಿ ಒಳ್ಳೆಯ ಡೆವಲಪ್ಮೆಂಟ್ ಪರಿವರ್ತನೆ ಆಗಬೇಕು, ಆ ಮಾತು ಬೇರೆ. ಆದರೆ ಇದು ಸಾಧ್ಯ ಆಗ್ತದನಾ ಅಂತೇಳಿ ಅಂದರೆ ಇಲ್ಲಿ ಯಡಿಯೂರಪ್ಪನವರು ಒಂದು ದೊಡ್ಡ ಕೇಂದ್ರ ಬಿಂದು ಅದಲ್ಲ. ವಿಜೇಂದ್ರ ದೊಡ್ಡವರಿಲ್ಲ. ವಿಜೇಂದ್ರ ಬಗ್ಗೆ ಏನಪ್ಪ ಭಾರಿ ನಾಯಕರಂತಲ್ಲ, ಅವ್ರ ಹಿಂದಿದ್ದವರು ಯಡಿಯೂರಪ್ಪನವರು. ಯಡಿಯೂರಪ್ಪನವರಷ್ಟು ವಜನದ ವ್ಯಕ್ತಿ ಯಾರಿದ್ದಾರೆ ಮಾಡಲಿಕ್ಕೆ. ಯಾಕಂದರೆ ಈಗ ವಿಜೇಂದ್ರನ ತೆಗೆದಪ್ಪ ಅಂದರೆ ಯಡಿಯೂರಪ್ಪನ ತೆಗೆದು ಹಾಕಿದಂಗನ. ಯಡಿಯೂರಪ್ಪನವರು ಇಲ್ಲ ಅಂದರೆ ಪಕ್ಷದ ಹೆಚ್ಚು ಭಾಳಷ್ಟು ದೊಡ್ಡ ಹೊಡೆದು ಬೀಳ್ತದೆ. ಇನ್ನು ಉಳಿದವರು ಯಾರು? ಇದು ಹೈಕಮಾಂಡದಲ್ಲಿ ಇರುತ್ತಿರುವಂಥ ದೊಡ್ಡ ಪ್ರಶ್ನೆ. ಶಾನ್ ಆಗಿರ್ಬೋದು, ಮೋದಿಯವರಾಗಿರ್ಬೋದು, ಈಗ ಮೋದಿಯವರಾಗಿರ್ಬೋದು, ಈಗ ಪೆಟ್ಟು ತಿಂದಿದ್ದಾರೆ ಅವರು. ಹಿಂದಿನ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲೇ ದೊಡ್ಡ ಹೊಡೆದು ಬಿದ್ದಿದ್ದೇನಪ್ಪ ಅಂತಂದರೆ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟಿದ್ದ ಕಾರಣ ಸೋತಿದ್ದು